ರೈತರ ಹೋರಾಟದ ಮಧ್ಯೆ ಕೂಡ ಭೂ ಸ್ವಾಧೀನಕ್ಕೆ ಸಿದ್ಧತೆಯನ್ನ ಮಾಡ್ಕೊಳ್ತಾ ಇದೆಯಾ? ಯಾಕಂದ್ರೆ ಜೆಎಂಸಿ ಸರ್ವೆ ಕಳಿಸಿರುವಂತದ್ದು ಅಧಿಕಾರಿಗಳನ್ನ ಎರಡನೇ ಹಂತದ ಅಧಿಸೂಚನೆಗೆ ರೆಡಿ ಆಗ್ತಾ ಆಗಿದ್ರೆ ಕಾಂಗ್ರೆಸ್ ಸರ್ಕಾರ ಬೈರಮಂಗಲ, ಬನ್ನಿಗಿರಿ, ಕಂಚಗಾರನಹಳ್ಳಿ, ಹೊಸೂರು, ಕೆಜಿ ಗೊಲ್ಲರಪಾಳ್ಯ, ಅರಳಾಳು ಸಂದ್ರ ಅಧಿಸೂಚನೆ ಇವತ್ತಾಗ್ಬಿಡುತ್ತಾ? ಮೊದಲ ಹಂತದಲ್ಲಿ 3 ಗ್ರಾಮಗಳ ಅಧಿಸೂಚನೆ ಕಂಪ್ಲೀಟ್ ಆಯಿತು. ಇದೀಗ 6 ಗ್ರಾಮಗಳ ಭೂ ಸ್ವಾಧೀನಕ್ಕೆ ಸರ್ಕಾರ ಸಿದ್ಧತೆಯನ್ನೇನಾದ್ರೂ ಮಾಡ್ಕೋತಿದ್ಯಾ? ಹಾಗಿದ್ರೆ ಯಾವುದೇ ಕ್ಷಣದಲ್ಲೂ ಕೂಡ ಭೂ ಸ್ವಾಧೀನಕ್ಕೆ ಅಧಿಸೂಚನೆ ಹೊರಡಿಸುವಂತ ಸಾಧ್ಯತೆಗಳಿರುವಂತದ್ದು. ಈಗಾಗಲೇ 3 ಗ್ರಾಮಗಳನ್ನ ಅಧಿಸೂಚನೆ ಹೊರಡಿಸಿದಂತ ಕಾರಣಕ್ಕೆ ಜೆಎಂಸಿ ಸರ್ವೆ ಮಾಡೋದಕ್ಕೆ ಅಂತ ಹೋಗಿರ್ತಾರೆ. ಯಾವ್ಯಾವುದು ಆ 3 ಗ್ರಾಮಗಳು? ಕೆಂಪಯ್ಯನಪಾಳ್ಯ, ಮಂಡ್ಲಹಳ್ಳಿ ಮತ್ತೆ ಒಡೇರಹಳ್ಳಿ. ಹಾಗಾಗಿ ಅಧಿಸೂಚನೆ ಹೊರಡಿಸಿದ್ದೇ ಆಯ್ತು, ಈಗ ಜೆಎಂಸಿ ಸರ್ವೆ ಮಾಡ್ಕೊಂಡ್ಬಿಡೋಣ ಅಂತ ಹೋಗಿರ್ತಾರೆ. ಆ ಒಂದು ಸಂದರ್ಭದಲ್ಲಿ ರೈತರು ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಕ್ಕೆ ಬಾಲಕೃಷ್ಣ ಅವ್ರು ಹೇಳ್ತಾರೆ, ಯಾರ್ಯಾರು ಆಕ್ರೋಶ ಹೊರ ಹಾಕಿದ್ರು, ಹೋರಾಟ ಮಾಡಿದ್ರಲ್ಲ, ಅವರೆಲ್ಲರೂ ಕೂಡ ಕುಮಾರಸ್ವಾಮಿ ಕೃಪಾ ಪೋಷಿತ ನಾಟಕ ಮಂಡಳಿಯವರು ಅಂತ ಹೇಳ್ತಾರೆ. ಅದಕ್ಕೆ ಉತ್ತರ ಕೊಟ್ಟಿದ್ದಂಥದ್ದು ರೈತ ಮಹಿಳೆಯರು. ನಾವು ಈಗ ತಾನೇ ಕೇಳಿಸ್ಕೊಂಡ್ವಿ. ಹೇಗಾದ್ರೂ ಮನಸ್ಸು ಬರುತ್ತೆ ಆಗ ಹೇಳೋದಕ್ಕೆ. ಆ ರೀತಿಯಾಗಿ ಶಿಖಂಡಿಯಂತೆ ನಾಟಕ ಆಡ್ತಿರೋದು ಬಾಲಕೃಷ್ಣ ಅವರೇ ಹೊರತು ನಾವಲ್ಲ, ರೈತರಲ್ಲ ಅಂತ ಹೇಳ್ತಿರು. ಅಲ್ಲ, ಮಹಿಳೆಯರು ಕಣ್ಣೀರ್ ಹಾಕ್ತಾ ಇದ್ದಾರೆ, ಹಿರಿಯರಿದ್ದಾರೆ, ಕಣ್ಣೀರ್ ಹಾಕ್ತಾ ಇರುವಂತದ್ದು. ಈ ಹೋರಾಟ ಮಾಡ್ಕೊಂಡ್ರೂ ಕೂಡ ಅವರಲ್ಲಿ ಅಷ್ಟು ಕಿಚ್ಚು ಇದ್ರೂ ಕೂಡ ನಮ್ಮ ಭೂಮಿಯನ್ನ ನಮಗೆ ಬಿಟ್ಬಿಡಿ ಅಂತ ಅಂಗಲಾಚಿ ಕೇಳ್ಕೊಳ್ಳುವಂತ ಪರಿಸ್ಥಿತಿ ಬಂದಿದೆ. ಆದ್ರೂ ಕೂಡ ನಾಟಕ ಅಂತ ಹೇಳೋಕ್ ಹೇಗಾದ್ರೂ ಮನಸ್ಸು ಬರುತ್ತೋ. ಈ ಹಿಂದೆ 2006ರಲ್ಲಿ ಇದೇ ಬಾಲಕೃಷ್ಣ ಅವರು ಈ ಒಂದು ಪರವಾಗಿದ್ರು, ಅಂದ್ರೆ ರೈತರ ಪರವಾಗಿ ಮಾತನಾಡ್ತಿದ್ದಂಥವ್ರು ಈಗ ಅಲ್ಲಿನ ರೈತರನ್ನೇ ವಿರೋಧಿಸಿ ಈ ರೀತಿಯಾಗಿ ಮಾತನಾಡ್ತಾ ಇರುವಂತದ್ದು. ಇನ್ನು ಅಲ್ಲಿನ ಜನತೆ ಆಕ್ರೋಶವನ್ನ ಹೊರ ಹಾಕ್ತಿದ್ದಾರೆ. ಏನ್ ಹೇಳ್ತಿದ್ದಾರೆ ಬನ್ನಿ ಕೇಳ್ತಾ ಹೋಗೋಣ. ಮಾಡ್ಬೇಕು. ಮೊನ್ನೆ ನಡೀತಲ್ಲ, ಅದಕ್ಕಿಂತ ಹೆಚ್ಚಿಗೆ ಮೊನ್ನೆ ನಡೆದಾಗ ನೀವಿದ್ರ ಅಲ್ಲಿ? ನಾವು ಯಾಕೆ ಬಂದಿದ್ರಂತೆ ಸರ್ವೆ ಅಧಿಕಾರಿಗಳು? ಏನಂದ್ರು ನಿಮ್ಮ ಹತ್ರ? ಯಾಕಂಗೆ ಸಿಚುವೇಶನ್ ಈ ಏನೋ ಪರ್ಕೆ ಎಲ್ಲ ಎತ್ಕೊಂಡು ಹೋಗಿ ಹೊಡೆಯಂತ ಪ್ರಯತ್ನ ಆಯ್ತು ಅಂತ? ಸಂಗತಾವಿರ್ತೆ ಇವರು ನಮ್ಗೆ ಗೊತ್ತಿಲ್ದಂಗೆ ರಿಸರ್ವ್ ಕರ್ಕೊಂಡು ಲೇಡಿ ಪೊಲೀಸ್ಗಳನ್ನ ಹಾಕೊಂಡು ಅಳ್ತೆಗೆ ಹೋಗವ್ರೆ. ನಮ್ಗೆ ನ್ಯೂಸ್ ಗೊತ್ತಾಯ್ತು. ನಾವೆಲ್ಲ ಲೇಡೀಸ್ ಹೋದ ಪರ್ಕೆಗಳು ಎತ್ಕೊಂಡು ಹೋದ್ಮೇಲೆ ಪೊಲೀಸ್ನವ್ರು ಏನ್ ಮಾಡಿದ್ರು, ತಡೆದ್ರು ಬಂದು ನಮ್ಮನ್ನ ಬಿಟ್ಕೊಡ್ಲಿಲ್ಲ ಮುಂದಕ್ಕೆ. ಆಮೇಲೆ ನಾವೇನಂದ, ಸರ್ ತಡೆದಿ ಸರಿ, ನೀವು ನಮ್ಗೊಂದು ಲೆಟ್ರ್ ಕೊಡಿಸ್ಬಿಡಿ, ನಿಮ್ ಭೂಮಿ ಸರ್ವೆ ಮಾಡಲ್ಲ, ನಿಮ್ ಭೂಮಿ ಅಕ್ವೇರೇಷನ್ ಮಾಡಲ್ಲ, ನಮ್ಗೆ ಯಾರು ಕೊಡ್ತೀನಿ ಅಂತಾರೋ ಅವ್ರದ್ದು ಮಾಡ್ಕೋತೀವಿ, ನಿಮ್ ಭೂಮಿನ ಮುಟ್ಟಲ್ಲ ಅಂತ ನಮ್ಗೊಂದು ಲೆಟ್ರ್ ಕೊಟ್ಬಿಟ್ರೆ ಸರ್ಕಾರದಿಂದ ನಾವ್ ಇವತ್ತೇ ಕೈ ಬಿಡ್ತೀವಿ ಅಂತ. ಅವ್ರು ಅಕ್ವೈರ್ ಮಾಡ್ಕೊಳ್ಳೋ ಜಾಗನ ಸರ್ವೆ ಮಾಡಕ್ ಬಂದಿದ್ರು ಅವರು, ಆದ್ರೆ ಅವ್ರ ಜೊತೆಗೆ ನಮ್ದು ಸೇರಿಸ್ತಾರೆ ಅನ್ನೋದು ನಿಮ್ ಭಯ ಇತ್ತು. ಆಮೇಲೆ ನಾವ್ ಅದಕ್ಕೆ ನಾವೇನ್ ಮಾಡಿದ್ರೆ, ನಮ್ಗೆ ಬಿಡುಗಡೆ ಕೊಟ್ಬಿಡಿ, ನೀವ್ ಯಾರ್ದನ ಮಾಡ್ಕೊಳ್ಳಿ, ಯಾರ್ದನ ತಗೊಳ್ಳಿ ಅಂತ ನಾವ್ ಕೇಳಿದ್ರೆ, ಇರಮ್ಮ ಕೇಳ್ತೀವಿ, ಅವ್ರನ್ನ ಮಾತಾಡ್ಸ್ತೀವಿ ಅಂತ ನಮ್ಗೆ ಹೇಳ್ಬಿಟ್ರು. ಇಲ್ಲಿ ಪೊಲೀಸ್ನವರೆಲ್ಲ ನಮ್ ಸುತ್ತ ಕವರ್ ಆಗ್ಬಿಟ್ರು. ಅವರು ಹಿಂದೆ 5-6 ಜೀಪು, ಒಂದು 50 ಆಳಿದ್ರೆ ಸರ್ವೆ ಅವರು ಅಳಿಸ್ತಾ ಬಿದ್ದವ್ರೆ. ಆ ಟೈಮಲ್ಲಿ ನಮ್ಮ ಮನ್ಸು ಏನಾಗುತ್ತೆ? ನಾವು ಹೋದೋ ಪಾರ್ಕ್ ಎತ್ಕೊಂಡು ಆ ಸ್ಥಿತಿಗೆ ತಂದವ್ರು ಯಾರು? ಅವರೇ ಅಲ್ವಾ ಸರ್ ಸರ್ಕಾರದವರು. ನಾವು ಕೇಳಿದ ಉತ್ತರ ಅವರು ತಾಳ್ಮೆಯಾಗಿ ನಮ್ಮಂಗೆ ಕೊಟ್ಟಿದ್ರೆ ಇವತ್ತಿತ್ತ ಅಲ್ಲ. ಅವ್ರಿಗೆ ಅವರು FIR ಹಾಕ್ಬಿಟ್ಟು ಕೇಸ್ಗಳು ಹಾಕಿದ್ದಾರೆ. ಅದರಲ್ಲಿ ಅಟೆಂಪ್ಟ್ ಮಾಡ್ರು ಅಂದ್ರೆ ಕೊಲೆ ಮಾಡೋದಕ್ಕೆ ಪ್ರಯತ್ನ ಪಟ್ರು ಅಂತಾನು ಕೇಸ್ ಹಾಕ್ಬಿಟ್ಟಿದ್ದಾರೆ. ಕೊಲೆ ಮಾಡಿರೋನ್ನು ತೋರ್ಸಕ್ಕಿಲ್ವಾ ಸರ್? ಅಲ್ಲ, ಕೊಲೆ ಮಾಡೋದಕ್ಕೆ ಪ್ರಯತ್ನ ಪಟ್ರು ಅಂತ. ಪ್ರಯತ್ನ ಪಟ್ಟಿದ್ದು ಮಚ್ಚಿತ್ತ, ಕೊಡ್ಲಿ ಇತ್ತ, ಗನ್ ಇತ್ತ, ಅವೆಲ್ಲ ತೋರ್ಸಕ್ಕಿಲ್ವಾ ಸರ್? ಏನಿತ್ತು ಅಂತ ಬಾವ್ ಹಿಡ್ದಿದ್ ಪರ್ಕೆ ಕೊಲೆ ಮಾಡಕ್ಕಾಯ್ತದ? ಅವ್ರಿಗೆ ಹೇಳಕ್ಕಾದ್ರೂ ಒಂದು ನ್ಯಾಯ ಬೇಡವಾ? ನಾವು ರೈತರುಗಳು ಹೇಳಿದ್ರು ಹಿಂಗೆ ಅಳತೆ ಮಾಡಕ್ ಬಂದವ್ರೆ ಅಂತ ಹೇಳಿದ್ಮೇಲೆ ನಾವು ರೈತರುಗಳು ಹೆಣ್ಮಕ್ಳುಗಳೆಲ್ಲ ಓದಾಗ ಪೊಲೀಸ್ನವರು ಬಂದು ನಮ್ಮ ತಡೆಗಣೆ ಮಾಡಿದ್ರಲ್ಲಿ ಯಾರು ಬಂದಿಲ್ಲ, ಏನು ಇಲ್ಲ, ಹೋಗ್ರಿ ಅಂತ ಅನ್ಬಿಟ್ಟು ಇಲ್ಲೇ ಹೋಗ್ರಿ ಅಂದ್ರು. ನಾವು ಹೋಗ್ಲಿಲ್ಲ, ನಾವು ಹುಣಸೆ ಮರದಡಿಲಿ ಕುಂತಿದ್ದೋ. ಪೊಲೀಸ್ನವರು ಒಂದು 10 ಜನ ಇಟ್ಕೊಂಡು ಇವ್ರನ್ನ ಅಳತೆ ಮಾಡೋರ್ನ ಆ ಕಡೆಯಿಂದ ಹಿಂದ್ಗಡೆಯಿಂದ ಬಂದು ಅಳತೆ ಮಾಡಿಸ್ತವ್ರಲ್ಲ ಸರಿನಾ? ಇವರು ಅಷ್ಟು ಜನ ಪೊಲೀಸ್ ಇಟ್ಕೊಂಡು ಅಳತೆ ಮಾಡಿಸ್ತಾ ಇದ್ರು. ಆವಾಗ ನಾವು ನಮ್ಮ ಹುಡುಗರುಗಳು ಹೋಗಿ ನೋಡಿದ್ಮೇಲೆ ಅಳತೆ ಮಾಡಿಸ್ತಾ ಇದ್ರು. ಆಗ ಎಲ್ಲಾರು ಓಡೋದು, ಬರ್ಲುಗಳು ಮಾತ್ರ ಕೈಲಿ ಹಿಡ್ದಿದ್ದು ನಿಜ. ಆಗ ಹೋಗಿ ನಾವು ನಮ್ಮ ಭೂಮಿ ನೀವು ಅಳತೆ ಮಾಡೋಕಿಲ್ಲ ಅಂತ ನಾವು ತಡೆಗಣೆ ಮಾಡಿ ಪರ್ಕೆಲ್ಲ ಹೊಡೆದಿ ಕಳಿಸ್ತು. ಈಗ ಒಂದ ಜನ ಕಲ್ಲು ಹೊಡೆದ್ಬಿಟ್ರಲ್ಲ ಗಾಡಿಗೆ. ನಾವು ಕಲ್ಲುಗಿಲ್ಲು ಹೊಡಿಕ್ ಹೋಗ್ಲಿಲ್ಲ, ನಾವು ಬರ್ಲೆಲ್ ಮಾತ್ರ ಹೊಡೆದು. ನಾವ್ ಹೆಣ್ಮಕ್ಳು ಅಂತೂ ನಾವು ಕಲ್ಲಲ್ಲಿ ಹೊಡಿಲಿಲ್ಲ. ಅವ್ರು ಹೇಳ್ತಾರೆ ನಮ್ಮ ಹೆಣ್ಮಕ್ಳು ಎಳ್ದಾಡಿರೋದು. ನಮ್ಮ ಹೆಣ್ಮಕ್ಳು ಎಷ್ಟೊಂದು ಎಳ್ದಾಡವ್ರಲ್ವಾ? ನೋಡ್ತಾ ಇದ್ರಲ್ಲ, ನೀವು ನೋಡ್ತಾ ಇಲ್ವಾ? ಎಳ್ದಾಡಿ ಒಬ್ಬಳನ್ನ ಚಳ ಕೆಡಗಿ ಇದ್ ಮಾಡ್ತಾ ಇದ್ದ ನೋಡ, ಕೈ ಒಬ್ಬಳು ಏಟಾಗದೆ, ಒಬ್ಬರನ್ನ ಎಲ್ಲ 4-5 ಜನ ಸೇರ್ಕೊಂಡು ಎಲ್ಲ ತಪ್ಕೊಂಡು ಹೋಯ್ತಾ ಬಿದ್ದವ್ರೆ. ಒಂದ್ ಹೆಣ್ಣಂಗ್ ಸಹ ತಪ್ಕೋಬೇಕು ಪೊಲೀಸು ಅಂದ್ರೆ ಮಾನ ಮರ್ವಾದಿ ಬೇಡವಾ ಅವ್ರಿಗೆ? ದೇವೇಗೌಡರು ಇನ್ನೊಂದು 3-4 ದಿವಸದಲ್ಲಿ ಬರ್ತೀವಿ ಅಂತ ಹೇಳಿದ್ದಾರೆ. ಇವರೇನೋ ವಾಪಸ್ ತಗೊಂಡಿಲ್ಲ ಅಂತ.
ದೇವೇಗೌಡರು ಹಿಂದೆ ವಿಠಲನಹಳ್ಳಿನಲ್ಲಿ ಗೋಲಿಬಾರ್ ಆಯಿತು, ಅವಾಗ ಪಾದಯಾತ್ರೆ ಮಾಡಿ ನಮ್ಮ ರೈತರಿಗೆ ಕಾನೂನು ಪ್ರಕಾರ ಏನಾಗಬೇಕೋ ಅನುಕೂಲ ಮಾಡಿಕೊಟ್ಟವ್ರೆ. ಈಗ ಅವರು ರೈತರ ಪರವಾಗಿ ನಾನಿದ್ದೀನಿ ಇಳಿತೀನಿ ಅಂತ ಹೇಳವ್ರೆ. ಅವರು ಗಾಂಧಿ ಪ್ರತಿಮೆ ಮುಂದೆ ಏನಾದರೂ ಅವರು ಬಂದರೆ ನಾವು ಈ ಹಳ್ಳಿಗಳಿಂದ ದನ ಕರ ಎತ್ತು ಏನೇನು ಮಕ್ಕಳು ಮರಿ ಎಲ್ಲರೂ ಹೋಗಿ ಅವ್ರ ಜೊತೆಗೆ ನಾವು ಕುಂತ್ಕೊಂತೀವಿ. ದನ ಕರ ಎಲ್ಲ ಅಲ್ಲೇ ಕಟ್ಟಾಕ್ತೀವಿ, ರೋಡಲ್ಲೇ ಕಟ್ಟಾಕ್ತೀವಿ. ಏನು ಈ ಸರ್ಕಾರ ಏನೈತೆ, ಈ ಸರ್ಕಾರಕ್ಕೆ ಧಿಕ್ಕಾರನು ಹೇಳಕ್ಕೆ ನಾವು ಯಾರು ಹಿಂಜರಿಯೋದಿಲ್ಲ. ಮುಂದೆ ಏನಾದರೂ ರೈತರಿಗೆ ತೊಂದರೆ ಆದರೆ, ಏನಾದರೂ ಅಹಿತಕರ ಘಟನೆ ಆದರೆ ಈ ಸರ್ಕಾರನೇ ನೇರ ಹೊಣೆ ಅಂತ ಹೇಳಕ್ ಇಷ್ಟಪಡ್ತೀನಿ. ಈಗ FIR ಆಗಿದೆ. FIR ಅಲ್ಲಿ ಘಟನಾ ಸ್ಥಳದಲ್ಲಿ ಇಲ್ಲದೇ ಇರೋರ ಮೇಲೂ ಕೂಡ ಕಂಪ್ಲೇಂಟ್ ಆಗಿದೆ. A1 ಸ್ಥಾನದಲ್ಲೆಲ್ಲ ಹಾಕ್ಬಿಟ್ಟಿದ್ದಾರೆ ಅಂತ ಹೇಳಿ ಏನ್ ಹೇಳ್ತಿರಿದ್ರು ಸರ್? ಏನ್ ಹೇಳಬೇಕು ಅಂದ್ರೆ, ಈಗ ನಾವು 493 ದಿನ ಇವತ್ತಿನ ಹೋರಾಟ ಪ್ರಾರಂಭ ಮಾಡಿ ಸುಳ್ಳು ಕೇಸ್ಗಳನ್ನ ಅವತ್ತಿಂದ ಹಾಕ್ಸ್ಕೊಂಡ್ ಬರ್ತಾನೆ ಇದ್ದಾರೆ. ನಾವೇನೋ ಒಂದು 5 ನಿಮಿಷ ರಸ್ತೆಗೆ ಹೋದ್ರೆ ಇಮಿಡಿಯೇಟ್ ಕೇಸ್ ಹಾಕ್ತಾರೆ ನಮ್ಮ ಮೇಲೆ. ನಿನ್ನೆ ಅರ್ಧ ಗಂಟೆ ರಸ್ತೆ ತಡೆ ಮಾಡಿ ಎಲ್ರಿಗೂ ತೊಂದರೆ ಕೊಟ್ಟಿದ್ದಾರೆ. ಯಾರೋ ಭೂ ಸ್ವಾಧೀನ ಬೇಕು ಅಂತ ಪರ ಇರೋರು, ಅವ್ರ ಮೇಲೆ ಒಂದೇ ಒಂದು ಕೇಸು ಹಾಕಲ್ಲ. ಮೊನ್ನೆ ನಮ್ಮ ರೈತರು ಇಲ್ಲಿ ಕುಳಿತಿದ್ರು, ಏನೋ JMC ಬರ್ತಾರೆ ಅಂತ ಗೊತ್ತಾದಾಗ ಅಲ್ಲಿ ಹೋದ್ರು. ಕೈಯಲ್ಲಿ ಪರ್ಕೆ ಹೊಡಿಬೇಕು ಅಂತ ತಂದಿರಲಿಲ್ಲ. ಪರ್ಕೆ ಚಳುವಳಿ ಮಾಡೋಣ ಅಂತ ಇಲ್ಲಿ ಇಟ್ಕೊಂಡಿದ್ದು. JMC ಅಧಿಕಾರಿಗಳು ಬಂದಿದ್ದಾರೆ ಮಂಡಳಿ ಗ್ರಾಮಕ್ಕೆ ಅಂತ ಗೊತ್ತಾದಾಗ ನಮ್ಮ ರೈತರೆಲ್ಲ ಅಲ್ಲಿ ಹೋಗಿದ್ದಾರೆ. ಅಲ್ಲಿ ಹೋದಾಗ ಸಾವಧಾನವಾಗಿ ಅಧಿಕಾರಿಗಳನ್ನ ಕೇಳ್ಕೊಂಡಿದ್ದಾರೆ, ದಯವಿಟ್ಟು ನೀವು JMC ಮಾಡಬೇಡಿ, ಹೊರಟೋಗಿ ನಮ್ಗೆ ತೊಂದರೆ ಆಗುತ್ತೆ ಅಂತ. ಅಲ್ಲಿದ್ದಂತ ಅಧಿಕಾರಿಗಳು ಮತ್ತೆ ಪೊಲೀಸ್ನವರು ನಮ್ಮ ರೈತರನ್ನ ಪ್ರವೋಕ್ ಮಾಡ್ತಾರೆ, ಗಲಾಟೆ ಮಾಡೋ ರೀತಿ. ಇಲ್ಲ ರೀ ನಾವು ಏನೀಗ ಮಾಡ್ತೀವಿ, ನಿಮ್ಮದು ಮಾಡ್ತಾ ಇಲ್ಲ ರೀ, ಅವ್ರು ಮಾಡ್ತಾ ಇದೀವಿ ಅಂತ ಅಂದ್ರೆ ಅವ್ರದ್ದು ಮಾಡ್ರೆ ನಮಗೂ ತೊಂದರೆ ಆಗುತ್ತೆ. ಏನು ಇವರು ಬರೇ ಪರ ಇರೋದು ಮಾತ್ರ ಏನು ಭೂಸ್ವಾಧೀನ ಮಾಡ್ತಾ ಇಲ್ಲ, ಎಲ್ರದ್ದು 9641 ಎಕರೆಗೂ ಇವರು ನೋಟಿಸ್ ಹೊಡಿಸಿದ್ದಾರೆ. ಆಗಿದ್ಮೇಲೆ ನಮ್ಮ ರೈತರು ಹೆಂಗೆ ಕೇಳಿದ್ರು, ನೀವು ಯಾವುದೇ ಕಾರಣಕ್ಕೂ ಭೂಸ್ವಾಧೀನವಾದ ವಿರುದ್ಧ ಹೋರಾಟ ಮಾಡ್ತಿರೋ ರೈತರನ್ನ ಭೂಮಿನ ನಾವು ಕಬಳಿಸೋದಿಲ್ಲ, ಸ್ವಾಧೀನ ಮಾಡ್ಕೊಳ್ಳೋದಿಲ್ಲ ಅಂತ ಜಿಲ್ಲಾಧಿಕಾರಿ ಅಥವಾ ಸಂಬಂಧಪಟ್ಟ ಅಧಿಕಾರಿಗಳಿಂದ ಒಂದು ಹಿಂಬರ ಕೊಡಿ, ನಾವು ಹೊರಟೋಗ್ತೀವಿ, ನೀವು ಅವ್ರ ಭೂಮಿನ ಅಳ್ಕೊಳ್ಳಿ, ಏನೋ ಮಾಡ್ಕೊಳ್ಳಿ ಅಂದ್ರು. ಆ ರೀತಿ ಮಾಡೋಕ್ಕಾಗಲ್ಲ ಅಂದಾಗ ಅಧಿಕಾರಿಗಳು ಮತ್ತೆ ಅಳಿಯಕ್ಕೆ ಹೋದಾಗ ಸಣ್ಣ ಪುಟ್ಟ ಘರ್ಷಣೆ ಆಗಿದೆ ಅಷ್ಟೇ. ಅಲ್ಲಿ ಗಲಾಟೆಯಾಗಿ ತೊಂದರೆ ಆಗಿದೆ ನಮ್ಮ ರೈತರಿಗೆ. ಇವತ್ತು ಎಳ್ಳು ನೀರು ಬಿಡ್ತಾ ಇದೀವಿ. ಸರ್ಕಾರ